ಫ್ಲೈಓವರ್ನ ಬನ್ನ ಬಿಸಿ ಬೆಳ್ಳಂಬೆಳಿಗ್ಗೆಯಿಂದಾನೇ ವಾಹನ ಸವಾರರಿಗೆ ತಟ್ಟಿದೆ. ಪೀಣ್ಯ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ತಮ್ಮ ಕೆಲಸಗಳಿಗೆ ಹೊರಟಂತಹ ಸವಾರರು ಗಂಟೆಗಟ್ಟಲೆ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪೀಣ್ಯ ಫ್ಲೈಓವರ್ 3 ದಿನ ಬಂದ್. ಗೊರಗುಂಟೆಪಾಳ್ಯ ಟು ನಾಗಸಂದ್ರ ಟ್ರಾಫಿಕ್. ಇನ್ನೆರಡು ದಿನ ತಪ್ಪಲ್ಲ ಟ್ರಾಫಿಕ್ ಬಿಸಿ. ಎಸ್, ಬೆಂಗಳೂರಿನ ಹೆಬ್ಬಾಗಿಲು ಕ್ಲೋಸ್ ಆಗಿದೆ. ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಕಣ್ಣಾಯಿಸಿದಲ್ಲೆಲ್ಲ ಟ್ರಾಫಿಕ್ ಸಾಗರವೇ ಕಾಣ್ತಾ ಇದ್ರೆ ಒಂದ್ ಹೆಜ್ಜೆ ಮುಂದೋಗೋಕು ವಾಹನಗಳು ಒದ್ದಾಡ್ತಾ ಇದೆ. ಅತ್ತ ಸವಾರರು ಸುಸ್ತಾಗಿದ್ರೆ ಇತ್ತ ಜೀವ ರಕ್ಷಕನು ಟ್ರಾಫಿಕ್ ಬಲೆಯಲ್ಲಿ ಸಿಲುಕಿ ಪರದಾಡಿದೆ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನಿಂದ ರಾಜ್ಯದ ಶೇಕಡ 60ರಷ್ಟು ಜಿಲ್ಲೆಗಳಿಗೆ ಸಂಪರ್ಕಿಸುವ ತುಮಕೂರು ಹೆದ್ದಾರಿಯಲ್ಲಿ. ಹೌದು, ರಾಜ್ಯದ ಸರಿಸುಮಾರು 18 ಜಿಲ್ಲೆಗಳಲ್ಲಿ ಸಂಪರ್ಕ ಕಲ್ಪಿಸುವ ಪೀಣ್ಯ ಫ್ಲೈಓವರ್ ಅನ್ನ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆಗೆ ಬಂದ್ ಮಾಡಲಾಗಿದೆ. ಪರಿಣಾಮ ಇಂದು ಬೆಳಿಗ್ಗೆಯಿಂದಾನೇ ಟ್ರಾಫಿಕ್ನಿಂದ ಜನ ಪರದಾಡಿದ್ದಾರೆ. ಪೀಣ್ಯ ಹಾಗೂ ಪೀಣ್ಯ ಸುತ್ತಮುತ್ತಲ ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಜನ ಅಕ್ಷರಶಃ ಹೈರಾಣಾಗಿದ್ದಾರೆ. ಬರೀ ಪೀಣ್ಯ ಮಾತ್ರವಲ್ಲ, ಎಸ್ಆರ್ಎಸ್ ಜಂಕ್ಷನ್, ಜಾಲಹಳ್ಳಿ ಕ್ರಾಸ್, ದಾಸರಹಳ್ಳಿ, ಗೊರಗುಂಟೆಪಾಳ್ಯ, ನಾಗಸಂದ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿತ್ತು. ಏರ್ಪೋರ್ಟ್ ಹೋಗೋರು, ಆಫೀಸ್ಗೆ ಹೋಗೋರು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕೊಂಡ್ರೆ ನೆಲಮಂಗಲ ಮಾರ್ಗದಲ್ಲಿ ಬೆಂಗಳೂರಿಗೆ ಎಂಟ್ರಿ ಕೊಡುವ ನವಯುಗ ಟೋಲ್ ಬಳಿಯೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿತ್ತು. ಫ್ಲೈಓವರ್ ಓಪನ್ ಆಗೋ ತನಕ ವಾಹನ ಸವಾರರು ಟ್ರಾಫಿಕ್ ಬಿಸಿಯನ್ನ ಎದುರಿಸಬೇಕಾಗಿದೆ. ಅಯ್ಯೋ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇಷ್ಟೊಂದು ಆದರೆ 2 ಅವರ್ 3 ಅವರ್ ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸರ್. ನಾವೆಲ್ಲೋ ಕೆಲಸಕ್ಕೆ ಹೋಗಬೇಕು ಅಂತ ಬಂದರೆ ಈ ಥರ ಮೇಲ್ಸತ್ವೆ ಇದ್ದಕ್ಕಿದ್ದಂಗೆ ಕ್ಲೋಸ್ ಮಾಡಿದ್ರೆ ನಮಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಅಂತ ಗೊತ್ತಿದ್ರೆ ಇವತ್ತು ಬಿಟ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಇನ್ನೊಂದು 2 ದಿವಸ ಬಿಟ್ಟೇ ಬರ್ಬೋದಾಯಿತು. ಇದು ಹೋಗೋಷ್ಟು ಸಾಯಂಕಾಲ ಆಗುತ್ತೆ ನಾವು ಬೆಂಗಳೂರು ಸಿಟಿ ಒಳಗಡೆ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಆಯಿತು. ಇನ್ನು 3 ದಿನ ಇರುತ್ತೆ. ನಾನು ಈಗ ಗೊರಗುಂಟೆಪಾಳ್ಯ ಹೋಗಬೇಕು ಅಂದರೆ ಹೆಚ್ಚು ಕಮ್ಮಿ ಇನ್ನೂ 2-3 ಅವರ್ ಆಗುತ್ತೆ. ನಾವು ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್. ಇನ್ನು ಇವೆಲ್ಲದರ ಮಧ್ಯೆ ಪೀಣ್ಯ ಫ್ಲೈಓವರ್ ಮೇಲೆ ಲೋಡ್ ಟೆಸ್ಟಿಂಗ್ ನಡೀತು. ಪಿಲ್ಲರ್ನ ಸ್ಪ್ರಿಂಗ್ ಎಷ್ಟು ಕೆಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡಲಾಗ್ತಾ ಇದೆ. ಇಂದು ಮುಂದುವರಿದ ಭಾಗವಾಗಿ 30 ಟನ್ ತೂಕದ ಟ್ರಕ್ಗಳನ್ನ ಸಮಸ್ಯೆ ಇದ್ದ ಪಿಲ್ಲರ್ಗಳ ಮೇಲೆ ನಿಲ್ಲಿಸಿ ಲೋಡ್ ಟೆಸ್ಟಿಂಗ್ ನಡೆಸಲಾಯಿತು. 30 ಟನ್ ತೂಕದ 16 ಟ್ರಕ್ಗಳಿಂದ ಲೋಡ್ ಟೆಸ್ಟಿಂಗ್ ಕಾರ್ಯ ಮಾಡಲಾಯಿತು. 2 ಪಿಲ್ಲರ್ಗಳ ಮೇಲೆ 8x8 ಟ್ರಕ್ಗಳನ್ನ ಇಟ್ಟು ಪರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು 24 ಗಂಟೆಯ ನಂತರ ಟ್ರಕ್ ನಿಲ್ಲಿಸಿದ್ದ ಪಿಲ್ಲರ್ಗಳ ಸ್ಪ್ರಿಂಗ್ ಎಷ್ಟು ಡೌನ್ ಆಗಿದೆ ಅನ್ನೋದ್ರ ಪರೀಕ್ಷೆ ಮೂಲಕ ಪಿಲ್ಲರ್ಗಳ ಗುಣಮಟ್ಟವನ್ನ ತಿಳಿಯಲಾಗುತ್ತೆ. ಬಳಿಕ ಹೆವಿ ವೆಹಿಕಲ್ ಸಂಚಾರಕ್ಕೆ ಫ್ಲೈಓವರ್ ಯೋಗ್ಯವಾಗಿದೆಯಾ ಅನ್ನೋದ್ರ ಟೆಸ್ಟಿಂಗ್ ನಡೆಯುತ್ತೆ. ಪೀಣ್ಯ ಫ್ಲೈಓವರ್ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ತುಮಕೂರು ಹೈವೇಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಮನಿಸ್ತಾ ಇದ್ದೀನಿ, ನಾನೀಗ SRS ಸಿಗ್ನಲ್ ನಿಲ್ಲಿದ್ದೇನೆ. ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಜನ ಟ್ರಾಫಿಕ್ನಲ್ಲಿ ಒದ್ದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಇಂದಿನಿಂದ 19ನೇ ತಾರೀಕು ಅಂದರೆ ಮುಂದಿನ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಏನಿದೆ ಗೊರಗುಂಟೆಪಾಳ್ಯದಿಂದ ಮುಂದೆ ಇರುವಂಥ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ಕಾರಣ ಅಲ್ಲಿರುವಂಥ ಕೆಲವೊಂದಷ್ಟು ಟೆಸ್ಟಿಂಗ್ಗಳು ಆಗಬೇಕಿರುವಂಥ ಕಾರಣಕ್ಕಾಗಿ, ಜೊತೆಗೆ ಮೇಲ್ಭಾಗದ ಲೋಡ್ ಟೆಸ್ಟಿಂಗ್ ಆಗಬೇಕಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಒಂದು ಫ್ಲೈಓವರನ್ನು ಬಂದ್ ಮಾಡುವಂಥ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿದೆ. ಹೀಗಾಗಿ ಮುಂದಿನ 3 ದಿನಗಳ ಕಾಲ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಎಲ್ಲ ವಾಹನಗಳು ಕೂಡ ಸರ್ವಿಸ್ ರಸ್ತೆ ಜೊತೆಗೆ ಆ ಫ್ಲೈಓವರ್ನ ಕೆಳಭಾಗದಲ್ಲಿರುವಂತಹ ರಸ್ತೆಯನ್ನೇ ಬಳಕೆ ಮಾಡಬೇಕಾದಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಸದ್ಯ ಜನ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸವಾಲುಗಳು ಒಟ್ಟಾರೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಜನವರಿ 19ರ ಬೆಳಿಗ್ಗೆ 10 ಗಂಟೆ ತನಕ ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಿರುತ್ತೆ. ಜೊತೆಗೆ ಇದೇ ಪರಿಸ್ಥಿತಿ ಕೂಡ ಮುಂದುವರಿಯುವ ಸಾಧ್ಯತೆ ಇದ್ದು, ಪರಿಣಾಮ ಪೀಣ್ಯ ಸುತ್ತಮುತ್ತ ಇನ್ನೆರಡು ದಿನ ಟ್ರಾಫಿಕ್ ಸಮಸ್ಯೆ ಎದುರಾಗೋದು ಪಕ್ಕಾ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.